ಅಡುಗೆ ಮಾಡ್ತಾ ಇದ್ದೀವಿ, 1 ಸ್ಪೂನ್ ಉಪ್ಪು ಜಾಸ್ತಿ ಆಗೋದು ಸ್ಟ್ರೆಸ್. ನಾವು ಮಾಡ್ತಾ ಇದ್ದೀವಿ, ಅಕ್ಕಪಕ್ಕ ಯಾರೋ ಬಂದ್ಬಿಟ್ರು ಸ್ಟ್ರೆಸ್. ಹೇಳ್ದೆ ಕೇಳದೆ ಮನೆಗೆ ಯಾರೋ ಬಂದ್ಬಿಟ್ರು, ಬಾಗಿಲು ಬಡಿದ್ರು ಸ್ಟ್ರೆಸ್. ಬರಲೇ ಇಲ್ಲ ಸ್ಟ್ರೆಸ್. ಬೆಳಗ್ಗೆಯಿಂದ ಸಂಜೆವರೆಗೂ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್. ಕೆಲವು ನಮಗೆ ಬಂದಿದೆ, ಕೆಲವು ಬಂದಿಲ್ಲ. ಬಂದರೂ ಸ್ಟ್ರೆಸ್, ಬರದೇ ಇದ್ದು ಸ್ಟ್ರೆಸ್. ಹಿಂದಿನ ರಾತ್ರಿ ಯಾರಿಗೋ ಒಬ್ಬರು ಮೆಸೇಜ್ ಕಳಿಸಿದ್ದೀವಿ, ಬೆಳಗ್ಗೆ ನೋಡಿಲ್ಲ, ಅವರು ರೆಸ್ಪಾಂಡ್ ಮಾಡಿಲ್ಲ, ಸ್ಟ್ರೆಸ್. ಸೊ ಯಾರೋ ಫ್ರೆಂಡ್ ಒಂದು ಮೆಸೇಜ್ ಕಳಿಸ್ತಾರೆ, ನಂಗೆ ಯಾಕೆ ಫಸ್ಟ್ ಗೊತ್ತಾಗಿಲ್ಲ ಅಂತ ಕುಗ್ಗೋಗ್ಬಿಡ್ತೀವಿ. ಎಲ್ಲರಿಗೂ ಬೇಕಾಗಿರೋದು ಜೀವನದಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು ಅಂತ. ಆ ಸಂತೋಷ ನೆಮ್ಮದಿಗೋಸ್ಕರ ಬೇಕಾದಷ್ಟು ಸ್ಟ್ರೆಸ್ ತಗೋತೀವಿ. ಎದ್ದಾಗಿಂದ ಮಲಗೋವರೆಗೆ ಅಥವಾ ಮಲಗಕ್ಕೆ ಆಗದೇ ಇರುವಷ್ಟು ಸ್ಟ್ರೆಸ್ ಯಾರ ಜೀವನದಲ್ಲಿಲ್ಲ? ಚಿಕ್ಕ ಮಕ್ಕಳಿಂದ, ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಹಣ್ಣು ಮುದುಕರವರೆಗೆ ಎಲ್ಲರಿಗೂ ಸ್ಟ್ರೆಸ್ ಇದೆ. ಜೀವನದಲ್ಲಿ ಏನಿದೆಯೋ ಬಿಟ್ಟಿದೆಯೋ ಸ್ಟ್ರೆಸ್ ಅಂತೂ ಪ್ರತಿಯೊಬ್ಬರ ಜೀವನದಲ್ಲಿ ಕಾಮನ್ ಫ್ಯಾಕ್ಟರ್. ಅನ್ಫಾರ್ಚುನೇಟ್. ಹಾಗಿದ್ರೆ ಇದನ್ನು ಜೀವನದ ಭಾಗ ಅಂತ ಹಾಗೆ ಸ್ಟ್ರೆಸ್ಸಲ್ಲೇ ಇರಬೇಕಾ, ಅಥವಾ ಇದನ್ನು ಮ್ಯಾನೇಜಬಲ್ಲ? ಮ್ಯಾನೇಜ್ ಮಾಡೋಕ್ಕಾಗಿದ್ರೆ ಯಾಕೆ ಸ್ಟ್ರೆಸ್ ಅಂತ ಇರಬೇಕಾಗಿತ್ತು ಅಂತ ಪ್ರಶ್ನೆ ಬರೋದಾದರೆ ಇದಕ್ಕೆಲ್ಲ ಉತ್ತರ ಇವತ್ತಿನ ಎಪಿಸೋಡಲ್ಲಿ ಸಿಗುತ್ತೆ. ಐ ಥಿಂಕ್ ಇವತ್ತಿನ ಎಪಿಸೋಡ್ ಸುಮ್ಮನೆ ಏನಿರಬಹುದು, ಬರೀ ಒಂದು ಟಾಕ್ ಸೆಷನ್ನ ಅಂತಂದರೆ, ನೀವು ಕಡೆ ತನಕ ನೋಡಿದ್ರೆ ಪ್ರಾಬಬ್ಲಿ ನಿಮ್ಮ ಜೀವನದಲ್ಲಿರುವ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳುವ ಟೆಕ್ನಿಕ್ಸ್ ನಿಮಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಲೆಟ್ಸ್ ವೆಲ್ಕಮ್ ಯೋಗಾತ್ಮಶ್ರೀ ಹೇಳಿ. ಸೊ ನಮಸ್ತೆ. ಸ್ಟ್ರೆಸ್ ನಿಮಗೂ ಇದೆಯಾ? ಜಾಸ್ತಿ ಇದೆ. ಎಲ್ರಿಗೂ ಇರುತ್ತೆ. ಇಟ್ಸ್ ಒಂದು ಕಾಮನ್ ಫ್ಯಾಕ್ಟರ್. ಎಲ್ಲೆಲ್ಲಿರುತ್ತೆ ಅಂತಂದರೆ ಎಲ್ಲ ಕಡೆನೂ ಇರುತ್ತೆ. ಬಹುಶಃ ನಾವು ಅಂದ್ಕೊಳ್ತೀವಿ ಮನೇಲಿದ್ದರೆ ಅಪ್ಪ ಮನೇಲಿ ಸಿಕ್ಕಾಪಟ್ಟೆ ತಲೆನೋ ಅಥವಾ ಹೊರಗೊಟ್ಟೋಗೋಣ ಅಂತ ಆಫೀಸಿಗೆ ಬರ್ತೀವಿ. ಆಫೀಸಿಗೆ ಬಂದರೆ ಅಲ್ಲಿದ್ದೇ ಆದಂಥ ಒಂದಷ್ಟು ಪ್ರೆಷರು, ಸ್ಟ್ರೆಸ್ ಇರುತ್ತೆ. ಅಲ್ಲಿಂದ ಅಯ್ಯೋ ಆಫೀಸಿಂದ ಮನೆಗೆ ಹೋದರೆ ಸಾಕಪ್ಪ ಅಂತ ಕೆಲವು ಸತಿ ಅನ್ನಿಸ್ಬೋದು. ಫ್ರೆಂಡ್ಸ್ ಜೊತೆಗೆ ಹೋಗೋಣ ಅಂತ ಹೋಗ್ತೀವಿ, ಎಲ್ಲರೂ ಅವ್ರವ್ರ ಗೋಲ್ ತೋಡ್ಕೊಳ್ತಾರೆ. ಅಯ್ಯೋ ನಾನು ಇನ್ನೂ ಒಂದು ದೊಡ್ಡ ಕೂಪದಲ್ಲಿ ಅನಿಸುತ್ತೆ. ಒಂದೊಂದು ಜಾಗದಲ್ಲೂ ಅದರದ್ದೇ ಆದ ರೀತಿ ಸ್ಟ್ರೆಸ್ಗಳಿರುತ್ತೆ. ಹೌ ಡು ಯು ಸಿ ದಟ್ ಸ್ಟ್ರೆಸ್? ಸರಸ್ವತಿ ಸ್ಟ್ರೆಸ್, ಲಕ್ಷ್ಮಿ ಸ್ಟ್ರೆಸ್, ಪಾರ್ವತಿ ಸ್ಟ್ರೆಸ್. ನಾವು ಇದನ್ನ SLP ಅಂತ ಬಹಳ ಹಿಂದೆ ಒಂದು ಎಪಿಸೋಡ್ ಮಾಡಿದ್ವಿ. ಸರಸ್ವತಿ ಅಂದರೆ ಇನ್ಫಾರ್ಮೇಷನ್ ಸ್ಟ್ರೆಸ್. ಬೆಳಗ್ಗೆಯಿಂದ ಸಂಜೆವರೆಗೂ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್. ಕೆಲವು ನಮಗೆ ಬಂದಿದೆ, ಕೆಲವು ಬಂದಿಲ್ಲ. ಬಂದರೂ ಸ್ಟ್ರೆಸ್, ಬರದೇ ಇದ್ದು ಸ್ಟ್ರೆಸ್. ಏನೋ ಒಂದು ಮಾಹಿತಿ. ಹಿಂದಿನ ರಾತ್ರಿ ಯಾರಿಗೋ ಒಬ್ಬರು ಮೆಸೇಜ್ ಕಳಿಸಿದ್ದೀವಿ, ಬೆಳಗ್ಗೆ ನೋಡಿಲ್ಲ, ಅವರು ರೆಸ್ಪಾಂಡ್ ಮಾಡಿಲ್ಲ, ಸ್ಟ್ರೆಸ್. ಹೌದಾ? ತುಂಬ ಬೇಸಿಕ್ ಇದಂತವೆ. ತುಂಬ ಮಾಡಿಬಿಟ್ಟಿದ್ದಾರೆ, ಆ ಕಡೆಯಿಂದ ರೆಸ್ಪಾನ್ಸೇ ಬಂದಿಲ್ಲ, ಅದು ಸ್ಟ್ರೆಸ್. ಬೇಕಾ ಬೇಡವಾ? ಬರುತ್ತೆ. ಬಟ್ ಅದು ಸ್ಟ್ರೆಸ್ ಆಗೋದು ಸಹಜ ಅಲ್ವಾ? ಅದನ್ನೇ ಹೇಳ್ತಾ ಇರೋದು. ಇದನ್ನೇ ನೀವು ಹೇಳ್ತಾ ಇರೋದು ಸ್ಟ್ರೆಸ್ ಅಂತ ಹೇಳಿದೆ. ಹೌದು, ಅದು ಸ್ಟ್ರೆಸ್ಸೇ. ಸ್ಟ್ರೆಸ್ ಅಲ್ವಾ? ಹೌದೌದು. ಇವತ್ತು ನನ್ನ ಬರ್ಡೇ. 1000 ಜನ ವಿಶ್ ಮಾಡಿಬಿಟ್ಟಿದ್ದಾರೆ. ಈಗ ನನಗೆ ಸ್ಟ್ರೆಸ್ ಏನಂದ್ರೆ ಅಷ್ಟು ಜನಕ್ಕೆ ರಿಪ್ಲೈ ಮಾಡ್ಬೇಕಾ? ಓ ಕರೆಕ್ಟ್. ಆ್ಯಕ್ಚುಲಿ ಅಷ್ಟು ಮೆಸೇಜಸ್ಗೆ, ಅಷ್ಟು ಕಾಲ್ಸ್ಗಳಿಗೆ ಡಿಜಿಟಲ್ ಸ್ಟ್ರೆಸ್, ಸರಸ್ವತಿ ಸ್ಟ್ರೆಸ್. ಇದು ಬರೀ ಸರಸ್ವತಿಯ ಒಂದು ಅಂಶ ಮಾತ್ರ ಹೇಳ್ತಾ ಇದ್ದೀನಿ. ಬರೀ ಇನ್ಫಾರ್ಮೇಶನ್ ಸ್ಟ್ರೆಸ್ ಇದೆ. ಯಾರೋ ಫೋನ್ ಮಾಡಿ ಕೇಳ್ತಾರೆ, ನ್ಯೂಸ್ ನೋಡಿಲ್ವಾ, ನಮ್ಮ ಫ್ರೆಂಡ್ ಹೋಗ್ಬಿಟ್ರು, ಅಥವಾ ಅವ್ರ ಕಾಯಿಲೆ ಆಗ್ಬಿಟ್ಟಿದೆ, ಅವ್ರಿಗೊಂದು ಅವಾರ್ಡ್ ಬಂದ್ಬಿಟ್ಟಿದೆ, ಏನೇನೋ ಕೇಳ್ತಾರೆ, ಕುಗ್ಗೋಗ್ತೀವಿ. ಹಿಂಗೆ ಗೊತ್ತಾಗಿಲ್ವಾ ಅಂತ. ಕರೆಕ್ಟ್. ಸೊ ಯಾರೋ ಫ್ರೆಂಡ್ ಒಂದು ಮೆಸೇಜ್ ಕಳಿಸ್ತಾರೆ, ನಂಗೆ ಯಾಕೆ ಫಸ್ಟ್ ಗೊತ್ತಾಗಿಲ್ಲ ಅಂತ ಕುಗ್ಗೋಗ್ಬಿಡ್ತೀವಿ. ಯಾರ್ದೋ ಬರ್ಡೇ, ನಾನು ಯಾಕೆ ಫಸ್ಟ್ ವಿಶ್ ಮಾಡಿಲ್ಲ ಅಂತ ಕುಗ್ಗೋಗ್ಬಿಡ್ತೀವಿ ಅಲ್ವಾ? ಸೊ ಎಷ್ಟು ಸಣ್ಣ ಸಣ್ಣ ವಿಷಯ, ಬಟ್ ಅದು ಎಷ್ಟು ಸ್ಟ್ರೆಸ್ ಕೊಡುತ್ತೆ ಅಂತ. ಅಡುಗೆ ಮಾಡ್ತಾ ಇದ್ದೀವಿ, 1 ಸ್ಪೂನ್ ಉಪ್ಪು ಜಾಸ್ತಿ ಆಗೋದು ಸ್ಟ್ರೆಸ್. ನಾವು ಮಾಡ್ತಾ ಇದ್ದೀವಿ, ಅಕ್ಕಪಕ್ಕ ಯಾರೋ ಬಂದ್ಬಿಟ್ರು ಸ್ಟ್ರೆಸ್. ಹೇಳ್ದೆ ಕೇಳದೆ ಮನೆಗೆ ಯಾರೋ ಬಂದ್ಬಿಟ್ರು, ಬಾಗಿಲು ಬಡಿದ್ರು ಸ್ಟ್ರೆಸ್. ಬರಲೇ ಇಲ್ಲ ಸ್ಟ್ರೆಸ್. ಇಟ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ. ವಾಟ್ ಈಸ್ ಸ್ಟ್ರೆಸ್ ಅಂತ? ದ ಎಬಿಲಿಟಿ ಟು ಟೇಕ್ ದ ಲೋಡ್ ಈಸ್ ನಾಟ್ ಸ್ಟ್ರೆಸ್. ಎಬಿಲಿಟಿ ಇದ್ದರೆ ಅದು ಸ್ಟ್ರೆಸ್ ಅಲ್ಲ. ಎಬಿಲಿಟಿ ಇಲ್ಲ, ಅವಾಗ ಸ್ಟ್ರೆಸ್ ಅನ್ಸುತ್ತೆ. ಈ ಸ್ಟ್ರೆಸ್ ನಮಗೆ ಹೇಗೆಲ್ಲ ಎಫೆಕ್ಟ್ ಮಾಡೋದಕ್ಕೆ ಸಾಧ್ಯ? ಅಂದರೆ ಸ್ಟ್ರೆಸ್ ಆಗೋಯ್ತು, ಇವಾಗ ಅನ್ಕೊಂಡಿರ್ಲಿಲ್ಲ, ಯಾರೋ 5 ಜನ ಸಡನ್ ಆಗಿ ಮನೆಗೆ ಬಂದ್ಬಿಟ್ರು, ಅದರ ಪ್ರಭಾವ ಏನೇನು ಆಗುತ್ತೆ? ಹೌ ಡು ವಿ ಗೆಟ್ ಡಿಸ್ಟರ್ಬ್ ಆ್ಯಂಡ್ ಹೌ ಟು ಮ್ಯಾನೇಜ್ ದಟ್? ಗೊತ್ತಿಲ್ಲದೆ ಬಂದರು, ವೆಲ್ಕಮ್ ಮಾಡಿ. ಹೌದು, ಬಂದಾಗೋಗಿದೆ. ನಿಮ್ಗೆ ಏನು ಆಪ್ಷನ್ಸ್ ಇದೆ? ಈಗ
ಬಂದಿರೋರನ್ನ ಚೆನ್ನಾಗಿ ನಡೆಸ್ಕೊಂಡು ಕಳಿಸ್ಬೇಕು. ಅಲ್ಲೇ ಕಳಿಸ್ಬಿಡೋದ, ಒಳಗೆ ಕರ್ಕೊಂಡು ಕಳಿಸೋದ? ಆಬ್ವಿಯಸ್ಲಿ ಒಳಗೆ ಕರ್ಕೊಂಡು ಕಳಿಸ್ತೀವಿ. ಕಳಿಸಿದ್ಮೇಲೆ ಅವ್ರು ಬಂದ ತಕ್ಷಣ ತಲೆಯಲ್ಲಿ ಏನೇನು ಯೋಚನೆ ಹೊರಡಬೇಕು, ಒಂದು ಕೂಡಿಸ್ಬೇಕು. ನಾನು ಪ್ರಿಪೇರ್ ಆಗಿರಲಿಲ್ಲ, ಡ್ರೆಸ್ಸಲ್ಲಿ ಪ್ರಿಪೇರ್ ಆಗಿರಲಿಲ್ಲ, ಆ್ಯಂಬಿಯನ್ಸ್ ಪ್ರಿಪೇರ್ ಆಗಿರಲಿಲ್ಲ, ಮನೆಯ ವಾತಾವರಣದಲ್ಲಿ ಪ್ರಿಪೇರ್ ಆಗಿರಲಿಲ್ಲ, ಅವ್ರಿಗೆ ಕಾಫಿ ಕೊಡೋಕ್ಕೆ ಪ್ರಿಪೇರ್ ಆಗಿರಲಿಲ್ಲ, ತಿಂಡಿಗಿರ್ತಾರ ಗೊತ್ತಿಲ್ಲ, ಪ್ರಿಪೇರ್ ಆಗಿಲ್ಲ. ಹೌದು ಹೌದು. 1 ಸೆಕೆಂಡಲ್ಲಿ ಇಷ್ಟು ಪ್ರಿಪರೇಷನ್ ಆಗಬೇಕು. ಬನ್ನಿ ಅಂತ ಒಳಗೆ ಕರೆದ್ರೆ ಅವ್ರು ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ದ, ಅರ್ಧ ಗಂಟೆ ಮಾತಾಡಕ್ಕೆ ಬಂದಿದ್ದ, ಡೊನೇಷನ್ ಕೇಳಕ್ಕೆ ಬಂದಿದ್ದ, ಇನ್ನೇನೋ ಕೇಳಕ್ಕೆ ಬಂದಿದ್ದ, ಕೊಡಕ್ಕೆ ಬಂದಿದ್ದ, ಇಷ್ಟೇ ಇರುತ್ತೆ ತಾನೇ. ಕರೆಕ್ಟ್. ಫಸ್ಟ್ ಸ್ಟ್ರೆಸ್. ಇವಾಗ ಇಷ್ಟು ಹೊತ್ತು ನಾನು ಸ್ಟ್ರೆಸ್ಸಿನ ಬಗ್ಗೆ ಹೇಳ್ದಲ್ಲ, ತಯಾರಾಗ್ಬಿಡಿ. ಬಂದಾಗಿದೆ. ಅವರು ನಿಮಗೆ ಬೇಕಾದವರ, ಬೇಡದೇ ಇರೋರ, ಗೊತ್ತಿರೋರ, ಗೊತ್ತಿಲ್ಲದೆ ಇರೋರ, ಉಪಯೋಗಕ್ಕೆ ಮುಂದೆ ಬರೋರ, ಬರದೇ ಇರೋರ. ಸೊ ಆ ಆಧಾರದ ಮೇಲೆ ನಾವು ಅವರ ಮನೆಗೆ ಹೀಗೆ ಯಾವಾಗಲಾದರೂ ಹೋಗಿದ್ದೀವ, ಅವ್ರ ಹತ್ರ ನಾವು ಆಬ್ಲಿಗೇಷನ್ ತೊಗೊಂಡಿದ್ದೀವ, ಈ ಆಧಾರದ ಮೇಲೆ ಅವರ ಬಗ್ಗೆ ಒಂದು ಡಿಸಿಷನ್ ತಗೊಳ್ಳೋದು. ಏನಂತ, ಇಷ್ಟು ಜನ ಒಳಗೆ ಕರಿತೀನ, ಕರಿಯಲ್ವಾ ಅಂತ. ಕರೀಲೇಬೇಕು ಅಂತಂದಾಗ ಎಷ್ಟು ಹೊತ್ತು, ಅವ್ರ ಜೊತೆ ಸಂಭಾಷಣೆ ಎಷ್ಟೊತ್ತು. ಅಲ್ಲಿ ಬೇರೆ ಎಲ್ಲ ಕೆಲಸ ಇರುತ್ತೆ. ನಿಮ್ಮಗಳಿಗಾದರೆ ಮಕ್ಕಳಿಗೆ ಅಡುಗೆ ಮಾಡಬೇಕಾಗತ್ತೆ, ಡ್ರೆಸ್ ಮಾಡಬೇಕಾಗತ್ತೆ, ಅವ್ರಿಗೆ ಕಳಿಸ್ಕೊಡುವ. ಒಂದು 10 ನಿಮಿಷ ಕೂತೀರಿ, ನನಗೊಂಚೂರು ಮಕ್ಕಳಿಗೆ ರೆಡಿ ಮಾಡಿ ಬರ್ತೀನಿ ಅನ್ನೋದು ಮ್ಯಾನೇಜ್ಮೆಂಟ್ ಆನ್ಸರ್. ಎಕ್ಸಾಕ್ಟ್ಲಿ. ಅವ್ರಿಗೂ ಅರ್ಥ ಆಗುತ್ತೆ, ಇದು ಮಕ್ಕಳ ಕಳಿಸುವ ಟೈಮು, ಫ್ಯಾಮಿಲಿ ಟೈಮು, ನಾನು ತುಂಬ ಡಿಸ್ಟರ್ಬ್ ಮಾಡಬಾರ್ದು. ಅವ್ರು ಬಾಯ್ ಬಿಟ್ಬಿಡ್ತಾರೆ. ನಾವು ಒಂದು ಇನ್ವಿಟೇಷನ್ ಕೊಡಕ್ಕೆ ಬಂದ್ಬಿಟ್ಟಿದ್ದೀವಿ, ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ದೀವಿ, ಕೊಟ್ಬಿಟ್ಟು ಹೊರಡ್ತೀವಿ. ಮ್ಯಾನೇಜ್ಮೆಂಟ್ ಇಲ್ಲಿದ್ದರೆ, ಅಂದರೆ ತುಂಬ ಆರಾಮದಲ್ಲಿದ್ದರೆ ನಮಗೆ ಆ ಪರಿಸ್ಥಿತಿಯನ್ನು ಜಡ್ಜ್ ಮಾಡೋಕ್ಕಾಗತ್ತೆ. ಬಂದಿರೋ ರಿಲೇಟಿವೇ ಆಗಿರ್ಬೋದು, ಏನೋ ಕೆಟ್ಟ ವಿಷಯ ಹೇಳಕ್ಕೆ ಬಂದಿರ್ಬೋದು, ಒಳ್ಳೆ ವಿಷಯ ಹೇಳಕ್ಕೆ ಬಂದಿರ್ಬೋದು. ಇದು ನನ್ನ ಲೈಫಲ್ಲಿ ತುಂಬ ಆಗಿದೆ. ಐ ವಾಸ್ ಅಬೌಟ್ ಟು ಆಸ್ಕ್ ಯು, ನಿಮಗೆ ನಿಮ್ಮ ಲೈಫಿನ ಯಾವ ಪಾಯಿಂಟಲ್ಲಿ ಐ ಆಮ್ ಟೂ ಸ್ಟ್ರೆಸ್ಡ್ ಅಂತ ಅನಿಸಿದೆಯಾ? ಅನಿಸಿದ್ರೆ ಯಾವ ಲೆವೆಲ್ಗಿತ್ತು ಆ ಸ್ಟ್ರೆಸ್ ಅಂತ? ಅದು ಈಗಲೂ ಇದೆ, ಮೊದಲು ಇತ್ತು, ಈಗಲೂ ಇದೆ, ಈಗ ಜಾಸ್ತಿ ಆಗಿದೆ. ಈಗ ಮ್ಯಾನೇಜ್ಮೆಂಟ್ ಬಂದಿದೆ. ಮ್ಯಾನೇಜ್ಮೆಂಟ್ ಬರೋದಕ್ಕೆ ಮುಂಚೆ ಅಂತ ಅನ್ಕೊಳ್ಳೋದಾದ್ರೆ ಅದು ಸ್ಟ್ರೆಸ್ ಆಗೋದು. ನನ್ನ ಒಳಗಡೆ ಕುದ್ಕೋತಾ ಇದ್ದೆ, ಬೇರೆಯವ್ರ ಮೇಲೆ ಸಿಡುಕ್ತಾ ಇದ್ದೆ, ನಮ್ಮ ಮನೆಯವ್ರ ಮೇಲೆ ಸಿಡುಕ್ತಾ ಇದ್ದೆ, ಸ್ಟಾಫ್ ಇದ್ದರೆ ಸ್ಟಾಫ್ ಮೇಲೆ ಸಿಡುಕ್ತಾ ಇದ್ದೆ. ಯಾರೋ ಬರೋರು ನಮ್ಮಲ್ಲಿ ಆಫೀಸಲ್ಲಿ, ಯಾರೋ ಸುಮ್ಮನೆ ಬಂದ್ಬಿಡೋರು. ರಿಸೆಪ್ಷನ್ ಇಟ್ಟಿರ್ತಾ ಇದ್ವಿ, ರಿಸೆಪ್ಷನ್ ದಾಟಿ ಬರ್ಬೇಕು, ಹೇಳಿ ಬರ್ಬೇಕು, ಕೇಳಿ ಬರ್ಬೇಕು ಅಲ್ವಾ, ಇದೇನು ಇಲ್ಲದೆ ಬಂದ್ಬಿಡೋರು. ನನಗೆ ಇಲ್ಲಿ ಉರ್ದೋಗೋದು. ಆದರೆ ಬಂದವರು ಹಿರಿಯರು, ಉಪಯೋಗಕ್ಕೆ ಬರೋರು. ಸೊ ನನಗೊಂದಷ್ಟು ಆತಂಕ ಆಗೋದು. ಈಗ ಪರವಾಗಿಲ್ಲ. ಮೊದಲೆಲ್ಲ ಸೀರೀಸ್ ಆಫ್ ಮೀಟಿಂಗ್ಸ್ ಇಟ್ಕೊಂಡ್ಬಿಡ್ತಾ ಇದ್ದೆ. ಎಕನಾಮಿಕ್ಸಲ್ಲಿ ಒಂದು ಥೀಮ್ ಇದೆ, ಅದರ್ ಥಿಂಗ್ಸ್ ಬೀಯಿಂಗ್ ಕಾನ್ಸ್ಟೆಂಟ್ ಅಂತ. ಅಂದರೆ ದಿನದಲ್ಲಿ ಒಂದು 20 ಮೀಟಿಂಗ್ ಇಟ್ಕೊಂಡ್ಬಿಡೋದು. ಎಲ್ಲ 15 ನಿಮಿಷ ಅಥವಾ 20 ನಿಮಿಷದ ಗ್ಯಾಪ್ಗಳಲ್ಲಿ ಇಟ್ಕೊಳ್ಳೋದು. ಈಗ ಇಟ್ಕೊಂಡ್ಮೇಲೆ ಎಲ್ಲರೂ ಬರೋ ಹಾಗೆ ನಾನು ಆರ್ಗನೈಸ್ಡ್ ಅಂತ ಅನ್ನಿಸ್ಕೋಬೇಕು ಅಂತ ನನ್ನ ಪ್ಲಾನಿಂಗ್. ನಾನು ಆರ್ಗನೈಸ್ಡು, ಹಾಗಾಗಿ ಬೇರೆಯವರು ಆರ್ಗನೈಸ್ಡ್ ಆಗಿರ್ತಾರೆ ಅನ್ನೋದು ನಂದು. ಅದು ತಪ್ಪು ಅಂತ ಯಾವಾಗಲೂ ಅನಿಸೋದು. ಒಬ್ಬರು ಹಿರಿಯರು ಬರೋರು, ಯಾರೋ ಒಬ್ರು ಬರೋರು ಬಂದ್ಬಿಟ್ಟು ನಾನು ಶ್ರೀಹರಿ ಅವ್ರನ್ನ ಭೇಟಿ ಮಾಡಬೇಕು, ಅವ್ರು ಮಾಡಿದ್ಮೇಲೆ ನಾನು ಹೊರಡ್ತೀನಿ ಅಂತ. ಸೊ ನಾನೇನು ಮಾಡ್ತಾ ಇದ್ದೆ, ನಾನೇ ಹೊರಗಡೆ ಬಂದ್ಬಿಡ್ತಾ ಇದ್ದೆ. ಇದು ನಾನು ಕಂಡುಹಿಡ್ಕೊಂಡಂಥ ಒಂದು ಫಾರ್ಮುಲಾ. ಒಳಗೆ ಕರ್ಕೊಂಡ್ಬಿಟ್ರೆ 20 ನಿಮಿಷ ಆಗುತ್ತೆ, ಸೆಟ್ಲ್ ಆಗಿಬಿಡ್ತಾರೆ, ಕೂಡಿಸ್ಲೇಬೇಕು. ಸೊ ಹೊರಗೆ ಬಂದ್ಬಿಡ್ತಾ ಇದ್ದೆ. ತುಂಬ ಇಂಪಾರ್ಟೆಂಟ್ ಆಗಿದ್ದರೆ ಅವ್ರನ್ನ ಇನ್ನೊಂದು ಕಡೆ ಕೂಡಿಸ್ಬಿಟ್ಟು, ಯಾರನ್ನಾರು ಒಬ್ಬರು ನೋಡ್ಕೊಳ್ಳಿ, ಒಂದು ಟೀ ಕೊಡಿ ಅಂತ ಹೇಳಿಬಿಟ್ಟು ಒಂದು 10 ನಿಮಿಷ ಕೂತೀರಿ, ನಾನು ಹೊರಗಡೆ ಹೋಗಿ ನಂದೊಂದು ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಮೊದಲು ಸಿಡುಕ್ತಾ ಇದ್ದಾಗ ಆ ಸಂಬಂಧಗಳು ಕಟ್ ಆಗಿಬಿಡೋದು ನನಗೆ. ನಾನು ಒಂದು ಒಳ್ಳೆ ವಿಷಯ ಹೇಳಕ್ಕೆ ಬಂದಿದ್ದೀನಿ, ಒಂದು ಡೀಲ್ ಕೊಡೋಕ್ಕೆ ಬಂದಿದ್ದೀನಿ, ಅವ್ರಿಗೆ ಏನೋ ಅನುಕೂಲ ಆಗೋಂಗೆ ಮಾಡ್ಕೊಡಕ್ಕೆ ಬಂದಿದ್ದೀನಿ, ಇವ್ರು ನೋಡಿದ್ರೆ ನನ್ನ ಅಟ್ತಾ ಇದ್ದಾರಲ್ಲ. ಎಷ್ಟೋ ಸಂಬಂಧಗಳು ನನಗೆ ಹಂಗೆ ಬಿಟ್ಟೋಯ್ತು. ಆಗಿದೆ. ಅದರ ಅನುಭವನೇ ನಾನೀಗ ಅದನ್ನ ಮಾಡಲ್ಲ. ಅದಕ್ಕೆ ಟೀಮ್ ಇಟ್ಬಿಟ್ಟಿದ್ದೀನಿ. ಆ ಟೀಮಲ್ಲಿ ಒಂದು 4-5 ಜನ ಇರ್ತಾರೆ, ಯಾರಾದರೂ ಒಬ್ಬರು ಅಟೆಂಡ್ ಮಾಡ್ತಾರೆ. ಈಗ ಯಾರೋ ಒಂದು ಇನ್ವಿಟೇಷನ್ ಕೊಟ್ಟು ಬಂದಿದ್ದಾರೆ, ನಾನು ಕೇಳಿಬಿಡ್ತೀನಿ, ಸರ್ ಉದ್ದೇಶ ಏನು ಅಂತ ಕೇಳಿ ಅಂತ. ಅವ್ರಿಗೆಲ್ಲ ಟ್ರೈನಿಂಗ್ ಆಗಿದೆ. ಉದ್ದೇಶ ಕೇಳ್ತಾರೆ, ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದಾರೆ ಅಂದರೆ ತಕ್ಷಣ ಕಳಿಸು ಅಂತೀನಿ. ಅಂದರೆ ಅವ್ರದ್ದು ಇನ್ನೊಂದು ಮೀಟಿಂಗ್ ಇದೆ, ದಯವಿಟ್ಟು ನಾನು ಈಗಲೇ ಅರೇಂಜ್ ಮಾಡ್ತೀನಿ ಅಂತ ಹೇಳಿಬಿಟ್ರೆ ಅವ್ರು ಬರ್ತಾರೆ, ನಾನೊಂದು ವಿಶ್ ಮಾಡ್ತೀನಿ, ಗೆಸ್ಟರ್ಸ್ 1-2 ನಿಮಿಷ ಆಗುತ್ತೆ, ಕಳಿಸ್ಕೊಟ್ಬಿಡ್ತೀವಿ. ಅಂದರೆ ಸ್ಟ್ರೆಸ್ ಇರುತ್ತೆ. ಸಾಧ್ಯ ಆದಷ್ಟು ಮೀಟಿಂಗಿನ ಸ್ಟ್ರೆಸ್ಗಳು ಜಾಸ್ತಿ. ಸರಸ್ವತಿಯ ಸ್ಟ್ರೆಸ್ ಹೇಳಿದ್ನಲ್ಲ, ಇದು ಭಾಗ 1. ಅವರು ಮಾಹಿತಿ ಕೊಡೋಕ್ಕೆ ಬಂದಿರೋದು. ಸರಸ್ವತಿಯ ಭಾಗ 2,
ಇಂಟೆಲಿಜೆನ್ಸ್. ರೈಟ್. ನಾವು ಎಷ್ಟೋ ಡೀಲ್ಗಳಿಗೆ ಹೋಗ್ತೀವಿ, ಇಂಟೆಲಿಜೆನ್ಸೇ ಇರಲ್ಲ ನಮಗೆ. ಅವ್ರಿಗೆ ಎದುರುಗಡೆ ಇರೋಷ್ಟು ನಮ್ಗೆ ಇಂಟೆಲಿಜೆನ್ಸ್ ಇರಲ್ಲ. ಇನ್ಫಾರ್ಮೇಶನ್ ಅವ್ರಿಗಿರೋಷ್ಟು ಇನ್ಫಾರ್ಮೇಶನ್ ನಮಗಿಲ್ಲ, ಅವ್ರಿಗಿರೋಷ್ಟು ಇಂಟೆಲಿಜೆನ್ಸ್ ನಮಗಿಲ್ಲ, ಅವ್ರಿಗಿರೋಷ್ಟು ಡಿಸಿಷನ್ ಪವರ್ ನಮಗಿಲ್ಲ, ಅನಾಲಿಸಿಸ್ ಪವರ್ ನಮಗಿಲ್ಲ. ಹಾಗಾಗಿ ಏನಾಗ್ತಾ ಇದೆ, ನಾನು ಪ್ರತಿ ಸಲ ಎದುರುಗಡೆ ಅವ್ರ ಮುಂದೆ ಕುಗ್ಗುತ್ತಾ ಹೋಗ್ತೀನಿ. ಇನ್ನು ಡಿಫ್ರೆಂಟ್ ಥರ ಸ್ಟ್ರೆಸ್ ಆಗುತ್ತೆ. ಯಾರನ್ನೋ ಒಬ್ರನ್ನ ಭೇಟಿ ಮಾಡಬೇಕು, ಮಾಹಿತಿ ಡೀಲು ಇದೆಲ್ಲ ಆಗತ್ತೆ. ಕಿರಿಯ ಅಧಿಕಾರಿ ಮೇಲಿನ ಅಧಿಕಾರಿನ ಮೀಟ್ ಮಾಡಬೇಕು, ದೊಡ್ಡವ್ರನ್ನ ಚಿಕ್ಕವ್ರು ಮೀಟ್ ಮಾಡಬೇಕು, ಇದೆಲ್ಲ ಆಗತ್ತೆ. ಕರೆಕ್ಟ್. ಬೈ ನೇಚರ್ ಅವ್ರು ಚಿಕ್ಕವರಾಗಿರ್ತಾರೆ, ಬೈ ನೇಚರ್ ಇನ್ಯಾರನ್ನ ಭೇಟಿ ಮಾಡಕ್ಕೆ ಹೊರಡೋರು ದೊಡ್ಡವರಾಗಿರ್ತಾರೆ. ನಾವು 10 ನಿಮಿಷ ಲೇಟಾಗೂ ಹೋಗ್ತೀವಿ, ಯಾರು ಚಿಕ್ಕವರು. ಅವಾಗೇನಾಗತ್ತೆ, ನಮ್ಮ ಬಾರ್ಗೇನಿಂಗ್ ಪವರ್ನ ಕಳ್ಕೊಂಡ್ಬಿಡ್ತೀವಿ. ಹೌದು, ಒಂದು ಇನ್ಫೀರಿಯಾರಿಟಿ ಇರುತ್ತೆ. ಇನ್ಫೀರಿಯಾರಿಟಿ ಶುರು ಆಗ್ಬಿಡತ್ತೆ. ಸ್ಟ್ರೆಸ್ ಅಂದರೆ ಅನುಭವಗಳ ಆಧಾರದ ಮೇಲೆ ಇದನ್ನೆಲ್ಲ ಸರಿ ಮಾಡ್ಕೋತಾ ಬರ್ತಾ ಇದ್ದೆ. ನಾನೆಲ್ಲ ಹೇಳ್ತಾ ಇರೋದು ನನ್ನ ಅನುಭವ. ಕರೆಕ್ಟ್. ಸೊ 5 ನಿಮಿಷ ಮುಂಚೆ ಇರಬಹುದಾ ಮೀಟಿಂಗ್ಗೆ, 10 ನಿಮಿಷ ಮುಂಚೆ ಇರ್ಬೋದಾ, ಯಾರನ್ನೋ ಭೇಟಿ ಮಾಡಬೇಕು, ನಮಗಿಂತ ಎತ್ತರದ ವ್ಯಕ್ತಿತ್ವ, ಮಾಹಿತಿ ಚೆನ್ನಾಗಿದೆ, ಅವ್ರಿಗೆ ಬುದ್ಧಿವಂತಿಕೆನೂ ಚೆನ್ನಾಗಿದೆ, ಅವರ ಅನಾಲಿಟಿಕಲ್ ಪವರ್ ಚೆನ್ನಾಗಿದೆ, ಡಿಸಿಷನ್ ಮೇಕಿಂಗ್ ಪವರ್ ಚೆನ್ನಾಗಿದೆ, ಅವರು ನನಗೆ ಬೇಕಾಗ್ತಾರೆ, ಅವ್ರನ್ನ ಇಂಪ್ರೆಸ್ ಮಾಡುವುದು ಹೇಗೆ ಅಂತ. ಒಂದು ಸ್ಟ್ರೆಸ್ಸು ನಾನು ಅವ್ರ ಮುಂದೆ ಹೇಗಪ್ಪ ಇರೋದು, ಎರಡನೇ ಸ್ಟ್ರೆಸ್ಸು ಅವ್ರನ್ನ ಇಂಪ್ರೆಸ್ ಮಾಡುವುದು ಹೇಗೆ. ಸೊ ನಂಗೆ ಗೊತ್ತಿದ್ದಂಥ ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ ಅಂತಂದರೆ 10 ನಿಮಿಷ ಮುಂಚೆ ಹೋಗೋದು. ಸೊ ಅವ್ರ ಹತ್ರ ಅನ್ನಿಸ್ಕೊಳ್ಳದೆ ಇರುವುದು ನನಗೆ ರೂಢಿ ಆಗೋಕ್ಕೆ ಶುರು ಆಯಿತು. ಇವತ್ತಿನವರೆಗೂ ನಾನು ಯಾವುದೇ ಮೀಟಿಂಗಲ್ಲಿ ಹೆಚ್ಚಂದರೆ ಯಾವುದೋ ಕಾರಣಗಳಿಗೋಸ್ಕರ ಒಂದು 5 ನಿಮಿಷ ಹೆಚ್ಚಾಗಿರ್ಬೋದು, ಟೈಮ್ ಹೆಚ್ಚಾಗ್ಬೋದು. ಇಲ್ಲದೇ ಇದ್ದರೆ ಯಾವಾಗಲೂ ನಾನು ಮೀಟಿಂಗಿಗೆ 10 ನಿಮಿಷ ಮುಂಚೆ ಪ್ಲ್ಯಾನ್ ಆಗೋಗಿದೆ, ರೆಡಿ ಆಗೋಗಿದ್ದೀನಿ. ಇದು ಅಭ್ಯಾಸ ಆಗೋದು. ಇಷ್ಟಾಗಿ ನಾನು ವಾಚ್ ಕಟ್ಟಿಲ್ಲ. ಕರೆಕ್ಟ್. ದಿಸ್ ಇಸ್ ಪಾರ್ಟ್ ಆಫ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸ್ಟ್ರೆಸ್ಸೇ ಇದು. ಟೈಮಿಗೆ ಕರೆಕ್ಟಾಗಿ ಹೋಗಿಲ್ಲ, ಸ್ಟ್ರೆಸ್. ಯಾರನ್ನೋ ಎದುರಿಸ್ಬೇಕು, ಸ್ಟ್ರೆಸ್. ನಾನು ಯಾವಾಗ ಸ್ಟ್ರೆಸ್ ಆಗುತ್ತೆ, ಅವ್ರನ್ನ ಕಂಪೀಟ್ ಮಾಡಿದಾಗ. ಕರೆಕ್ಟ್. ನಾನು ಕಂಪೀಟ್ ಮಾಡಲ್ಲ, ಅವರಿಂದ ಕಲಿಯೋಕೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ಟೆ.